ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದೀವಿ. ನಾವು KRS ಪಕ್ಷದಿಂದ ಬೀದರ್ ಜಿಲ್ಲೆಯ ಉಪಾಧ್ಯಕ್ಷ ಆಗಿ, ನನ್ನ ಹೆಸರು ರಾಘವೇಂದ್ರ, ಬೀದರ್ ಜಿಲ್ಲೆ ಉಪಾಧ್ಯಕ್ಷ. ಇವತ್ತು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಾ ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ತಾಲೂಕು ಹಾಸ್ಪಿಟ್ಲಿಗೆ, ಸಾರ್ವಜನಿಕ ಆಸ್ಪತ್ರೆಗೆ. ಇಲ್ಲಿ ಇವರು ವೇಳಾಪಟ್ಟಿ, ಊಟದ ಟೈಮ್ ಏನು, ಅವರು ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತಾ ಇದ್ದಾರೆ, ಎಷ್ಟು ಗಂಟೆಗೆ ಹೋಗ್ತಾ ಇದ್ದಾರೆ, ಇಲ್ಲಿಂದ ಯಾವ ಥರ ಸಾರ್ವಜನಿಕರಿಗೆ ಇವರು ಯಾವ ಥರ ನೋಡ್ತಾ ಇದ್ದಾರೆ ಅನ್ನೋಂಥದ್ದು ನಾವು ಲೈವ್ ಮುಖಾಂತರ ನೋಡಬೇಕು. ಬನ್ನಿ, ಇವಾಗ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಬಸವಕಲ್ಯಾಣ ಬಂದಿದ್ದೀವಿ. ಇಲ್ಲಿ ನೋಡಿ, ನಾಯಿ ಎಷ್ಟು ಆರಾಮಾಗಿ ಮಲ್ಕೊಂಡಿದೆ ಹಾಸ್ಪಿಟ್ಲಲ್ಲಿ. ಇಲ್ಲಿ ವೇಳಾಪಟ್ಟಿ ಇದೆ, ಇಲ್ಲಿ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಮಧ್ಯಾಹ್ನ ಇದೇನೋ ಅಳಿಸ್ಬಿಟ್ಟಿದೆ, ಕರೆಕ್ಟಾಗಿ ಏನೂ ಕಾಣಿಸ್ತಾ ಇಲ್ಲ ನೋಡಿ. ಸಾಯಂಕಾಲ 4 ಗಂಟೆ ಮಾತ್ರ ಇವರೆಗೆ ಅಂತಿದೆ. ಶನಿವಾರ ಹಾಗೂ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ವರೆಗೆ. ಇವಾಗ ಟೈಮ್ ಎಷ್ಟಾಗಿದೆ? 2:15 ನಿಮಿಷ ಆಗಿದೆ. 2:10 ನಿಮಿಷ ಸರ್. ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ 1 ಗಂಟೆ ಮಾತ್ರ. ಕ್ಯಾಶ್ ಕೌಂಟರ್ ಎಲ್ಲ ಇಲ್ಲಿ. ಹಾಂ ಸರ್. ನೀವು ಎಷ್ಟೊತ್ತಾಯ್ತು ಬಂದಿರಿ? ಬರೋದಕ್ಕೆ ಹೊರಗದು ಅಂದರೆ ನೀವು ಈಗ ಬಂದರೆ ಎಷ್ಟೊತ್ತಿಗೆ ಬಂದಿರ್ತೀರಿ? ಇಲ್ಲ, 11 ಗಂಟೆಗೆ ಬಂದಿರಿ, 12 ಗಂಟೆಗೆ ಬಂದಿರಿ? 12 ಗಂಟೆಗೆ. ಇವಾಗ ಟೈಮ್ 2:14 ನಿಮಿಷ ಆಗ್ತದೆ. ಹಾಂ ಸರ್. ಊಟ ಟೈಮ್ 1 ಗಂಟೆ ಓಕೆ ಸರ್. 1 ರಿಂದ 2 ಗಂಟೆ. 15 ನಿಮಿಷ ಇತ್ತು, ಯಾರೂ ಸಿಬ್ಬಂದಿ ಉಳಿಯಿಲ್ಲ. ಸರ್, ಇಲ್ಲಿ ಇವತ್ತು ಯಾರಾದ್ರೂ ಬರ್ತಾರ? ನೀವು ಪೇಷಂಟ್ ಇದ್ದೀರಿ ಸರ್? ನೀವು ಬರ್ತಾರೆ ಸರ್. ಬರ್ತಾರೆ. ಊಟದ ಟೈಮಿಗೆ ಇಲ್ಲ, ಇಲ್ಲಿ ಹಿಂದಾಗತ್ತೆ. ನೀವು ಇಲ್ಲಿ ಏನಾಗಿದ್ದೀರಾ? ನಾವು KRS ಪಕ್ಷದಿಂದ ಬೀದರ್ ಜಿಲ್ಲೆ ಉಪಾಧ್ಯಕ್ಷ. ಒಂದು ವಿಸಿಟ್ ಕೂಡ ಬಂದಿದ್ದೀವಿ. ಅಲ್ಲೆಲ್ಲ 1 ಗಂಟೆ, ಅದೇ ಇವತ್ತು ಎಷ್ಟಿಂದ ಎಷ್ಟು ಇರ್ತಾರೆ ಅವರು ಮೀಟಿಂಗು? ಈಗ ಅವ್ರಿಗೆ ಬಿಟ್ಟು ಬೇರೆ ಯಾರಿರ್ತಾರೆ ಹಾಸ್ಪಿಟ್ಲಿಗೆ ನೋಡ್ಕೊಳ್ಳೋಕ್ಕೆ? ಊಟದ ಟೈಮಿಂಗ್ಸ್ ಏನಾಗಿರುತ್ತೆ? ಊಟದ ಟೈಮಿಂಗ್ 1 ರಿಂದ 1:45 ಇದೆ. 1 ರಿಂದ 1:45. ಇವಾಗ 2 ಕಾಲ್ ಆಗಿದೆ. ಓಕೆ, ಪೇಷಂಟ್ ರೋಡ್ ಜಾಸ್ತಿ ಇರೋದು. ID ಕಾರ್ಡ್ 1:30 ತನಕ ಈ ಕಡೆ ಲೈವ್ ಇದೆ. ನಮ್ಮ ಆರೋಗ್ಯ ಸಚಿವರು ಸಮೇತ ಅವರು ಲೈವ್ ನೋಡ್ತಾರೆ. ಇವತ್ತು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನಾವು ಊಟಕ್ಕೆ ಹೋಗಿದ್ದ. ಹಾಂ, 4:30. ಓಕೆ. ನಾವು 1:15 ಊಟಕ್ಕೆ ಹೋಗಿ ಈಗ ಬಂದಿದ್ದೀವಿ. 9 to ಇಲ್ಲ ಪರವಾಗಿಲ್ಲ. ನೀವು ಡಾಕ್ಟ್ರಾ? ನಾವು ನರ್ಸಿಂಗ್ ಆಫೀಸರ್. ಈಗ ನಿಮ್ಮ ಟೈಮಿಂಗ್ಸ್ ಗೊತ್ತಲ್ಲ, ಬೆಳಗ್ಗೆ ಎಷ್ಟು ಗಂಟೆ ಬರ್ತಾರೆ? ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆ. ಊಟ ಟೈಮು? ಊಟದ ಟೈಮು 1 ಗಂಟೆ 2 ಗಂಟೆ ಒಳಗೆ. 2 ಗಂಟೆ ಒಳಗೆ. ಬಟ್ ನಾವು ಲೋಡ್ ಜಾಸ್ತಿ ಇರೋ ಪೇಷಂಟ್ ಜಾಸ್ತಿ ಇರೋದು 1:15 ಹೋಗಿ. ದಿನ 1:15 ಆಗ್ತದೆ, 20 ಆಗ್ತದೆ. ಇವತ್ತು 1:15 ಹೋಗಿ. ಇವಾಗ ಅಲ್ಲಿ 12 ಗಂಟೆಯಿಂದ ಸಾರ್ವಜನಿಕರೆಲ್ಲ ಬಂದು ಕಾಯ್ತಾ ಇದೆ OPD. ಅವ್ರಿಗೆ ಯಾರು ನೋಡೋರು ಯಾರು ಇಲ್ಲ ಇಲ್ಲಿ. ಅಲ್ಲಿ ಕಾಯ್ತಾ ಇದ್ದಾರೆ. ಈಗ ಬನ್ನಿ ಜಸ್ಟ್ ಸರ್ ಬಂದರು ಈಗ. ಇವಾಗ ಜಸ್ಟ್ ಇಲ್ಲಿ ಒಂದು 3-4 ಜನ ಕಾಯ್ತಾ ಇದ್ದಾರೆ ನೋಡಿ. OPDಯಲ್ಲಿ ಕಾಯ್ತಾ ಇದ್ದಾರೆ. ಅವ್ರು 12 ಗಂಟೆ ಬಂದಿದ್ದಾರೆ. ಅವ್ರು ಇಲ್ಲೇ ನಿಂತ್ಕೊಂಡು ಹೋಗಂತ ಹೇಳಿದ್ದಾರೆ.
ಅಲ್ಲಿ ನೋಡಿ ಅವರು ಇಲ್ಲಿ ನಿಂತ್ಕೊಂಡಿದ್ದಾರೆ. ಎಷ್ಟೊತ್ತೈತಿ ಬಂದು ಯಾವ್ದು ನೀವು ಗೋಳ ಏನಾಗಿದೆ ಅವರಿಗೆ ಇಲ್ಲಿ ಎಲ್ಲೋದ್ರು ಅವ್ರಿಗೆ ಜಸ್ಟ್ ಮಾತಾಡಕತ್ತಾರ ಸರ್ ಒಂದು ನಿಮಿಷ ನೋಡಿ ಪೇಷಂಟ್ ಇಲ್ಲಿ ಮಲಗಿಸಿದ್ದಾರೆ. ಪೇಷಂಟ್ ಇಲ್ಲಿ ಮಲ್ಕೊಂಡಿದ್ದಾರೆ. ಅವ್ರಿಗೆ ಎದೆ ನೋವು ಅಂತೆ. ಅವ್ರಿಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಈಗ ಎಮರ್ಜೆನ್ಸಿ ವಾರ್ಡ್ ಅನ್ನೋದಿಲ್ವಾ ಇಲ್ಲಿ? ಎಮರ್ಜೆನ್ಸಿ ಇದೆ ಮತ್ತೆ ಎಮರ್ಜೆನ್ಸಿ ನೋಡಿ ಬಂದು ಮಲ್ಕೊಂಡಿದ್ದಾರೆ. ನೀವು ಬಂದು ಎಷ್ಟೊತ್ತಾಯ್ತಮ್ಮ? ಊಟಕ್ಕೆ ಹೋದ ನೀವು ಬಂದಿದ್ದೆ ಲೇಟಾ? ಅಂದ್ರೆ ಇವತ್ತು 15 ನಿಮಿಷ 1:30 ಓಕೆ. ಈಗ ನೋಡಿ ಅವ್ರಿಗೆ ಅಲ್ಲಿ ಕುತ್ಕೊಂಡಿದ್ದಾರೆ. ಇಲ್ಲಿ ಕುಡಿಯಕ್ಕೆ ನೀರು ಏನಾದ್ರು ಇಟ್ಟಿದ್ರೆ ಅವರಿಗೆ ಸಾರ್ವಜನಿಕರಿಗೆ ಬಂದ್ರೆ ಅದ ಸರ್ ಓಕೆ. ಈಗ ಅವ್ರಿಗೆ ಎಲ್ಲಿ ಎಮರ್ಜೆನ್ಸಿ ಇದೆ ಅವರಿಗೆ OPD ಏನಾದ್ರು ಕೊಟ್ಬಿಟ್ಟು ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ಏನಾದ್ರು ಟ್ರೀಟ್ಮೆಂಟ್ ನೋಡಿ ಅವ್ರಿಗೆ ಕೂತ್ಕೊಳಕ್ ಆಗ್ತಾ ಇಲ್ಲ. ದಯವಿಟ್ಟು ನೀವು ಬನ್ನಿ ಅವರಿಗೆ ಅಲ್ಲಿ ಎಮರ್ಜೆನ್ಸಿ ಅವ್ರಿಗೆ ಏನಿದೆ ಟ್ರೀಟ್ಮೆಂಟ್ ಫಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿ. ಅವ್ರಿಗೆ OPD ಏನಾದ್ರು ಆಧಾರ್ ಕಾರ್ಡ್ ತಗೊಂಡ್ರೆ ಸಿಂಪಲ್ ಕಾರ್ಡ್ ಏನಾದ್ರು ಇರ್ತದ ಕೊಟ್ಬಿಡಿ. OPD ಯಾರು ಕೊಡ್ತಾರೆ ನೋಡಿ. ನೀವು ಎಷ್ಟೊತ್ತಮ್ಮ ಬಂದು ಇಲ್ಲಿ? ಓಕೆ ತಗೋರಿ ನಿಮ್ಗೆ ಏನ್ ಬೇಕು ಅವ್ರಿಗೆ ಕೇಳಿ ಕೊಡ್ತಾರೆ. ಅವ್ರಿಗೆ ಏನ್ ಬೇಕು ಅವ್ರಿಗೆ ಕೊಡಿ. ಡಾಕ್ಟರ್ ಇದ್ದಾರ? ಡಾಕ್ಟರ್ ಯಾರೇ? 4 ನಂಬರಲ್ಲಿ ಇದ್ದಾರೆ. ಅವ್ರಿಗೆ ಏನ್ ಬೇಕು ಕೊಡ್ರಿ. ಇಲ್ಲ ಎಮರ್ಜೆನ್ಸಿ ಬಂದವ್ರಿಗೆ ನೀವು ಇಷ್ಟೊಂದು ಲೇಟ್ ಮಾಡಿಕೊಟ್ರೆ ಹೆಂಗೆ ಅಂತ. ಅದು 20 ನಂಬರ್ ಎಮರ್ಜೆನ್ಸಿ ಇದೆ. ಈಗ ಈ ತರ ಹಳ್ಳಿಯಿಂದ ಬಂದಿರ್ತಾರೆ. ಅವ್ರಿಗೆ ಏನೂ ಗೊತ್ತಿಲ್ಲ. ಈಗ ಹಾರ್ಟ್ ಅಟ್ಯಾಕ್ ಆಯ್ತು ಬಿಟ್ಟು ಅದು ಏನೋ ಒಂದು ತೊಂದರೆ ಆಗ್ತದೆ. ಅವರು ಮಧ್ಯೆ ಆಗ್ತಾ ಇದ್ದಾರೆ. ಅವ್ರು ಬಂದಾಗ ಏನಮ್ಮ ಇಲ್ಲಿ ಎಮರ್ಜೆನ್ಸಿ ಇಲ್ಲ ಬೇರೆ ಕಡೆ ಹೋಗಂತೇಳಿ ಸಲಹೆ ಕೇಂದ್ರ ಇಲ್ವಾ? ಮತ್ತೆ ಹಾಸ್ಪಿಟ್ಲಲ್ಲಿ ಯಾರು ಕೇಳೋರು ಇಲ್ಲ. ಮತ್ತೆ ಇಲ್ಲ ಅಂತ ಹೇಳ್ತಿರಲ್ಲ. ಸಲಹೆ ಕೇಂದ್ರ ಅಂದ್ರೆ ಏನ್ ಗೊತ್ತಾ? ಯಾರಾದ್ರೂ ಬಂದವರಿಗೆ ಸಹಾಯ ಮಾಡೋದು. ನೀವು ಎಲ್ಲಿಂದ ಬಂದಿದ್ದೀರಿ ಏನಾಗಿದೆ ಅಂತ ಕೇಳಂತದ್ದು ಎಲ್ಲಿದೆ? ಕೊಟ್ಟು ಕಳಿಸ್ರಿ ಹಾಸ್ಪಿಟ್ಲ್ ಕಳ್ಸಿರಿ ಸರ್ ಸಲಹೆ ಕೇಂದ್ರ ಟೇಬಲ್ ಅಲ್ಲಿ ಕೇಳ್ತೀವಿ. ಮತ್ತೆ ಅಲ್ಲಿ ಟೇಬಲ್ ಹತ್ರ ಪೇಷಂಟ್ ಅವ್ರಿ. ಅದು ಸಲಹೆ ಕೇಂದ್ರ ಅಲ್ಲ, ಅದು ಅಲ್ಲಿ ಕುತ್ಕೊಂಡ್ರೆ ನೋಡಿ ಪೇಷಂಟ್ ಊಟಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಊಟ ಟೈಮ್ ಮುಗಿದೈತು. 2:40 2:30 ಆಗ್ತದೆ ಇವಾಗ. ದಯವಿಟ್ಟು ಅವರಿಗೆ ಕರ್ಕೊಂಡು ಅವ್ರಿಗೆ OPD ತಗೋರಿ ಬೇಕು ಕಳಿಸ್ರಿ ಅವ್ರಿಗೆ ಕರ್ಕೊಡ್ರಿ. ಅವ್ರು ಕೊಡ್ರಿ OPD ಅವ್ರದ್ದು ಏನಿದೆ ಕೊಟ್ಬಿಡ್ರಿ ಬೇಗ. ಅವ್ರ ಹೆಸರು ಹೇಳ್ರಿ. ಅವ್ರ ಹೆಸರು ಹೇಳ್ರಿ. ದಯಾನಂದ್ ಅವ್ರ ಮೊಬೈಲ್ ನಂಬರ್ ಹೇಳ್ರಿ. ಕರ್ಕೊಂಡ್ರಿ ಬಿಡ್ರಿ ಕೈ ಬಿಡ್ರಿ. ಈಗ ಎಮರ್ಜೆನ್ಸಿ ಬಂದ್ರೆ ಕೊಡ್ರಿ ಅವ್ರಿಗೆ ಏನದ. ಈಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ರಿ. ಬೇಕಾದ್ರೆ ಯಾರು ಮೊಬೈಲ್ ಇಂದ ವಾಟ್ಸ್ಆಪ್ ಹಾಕೋಮ್ಮ. ಇಲ್ಲೆಲ್ಲ ಹಾಸ್ಪಿಟ್ಲ್ ಬರ್ಬೇಕಂದ್ರೆ ಆಧಾರ್ ಕಾರ್ಡು ಎಲ್ಲ ತಗೊಂಡ್ಬರ್ಬೇಕು ನೀವು. ಆಯ್ತು ಈಗ ತಗೋರಿ ನೀವು ಬೇಗ ತಗೊಂಡು ಅವ್ರಿಗೆ ಏನದ ಟ್ರೀಟ್ಮೆಂಟ್ ಕೊಡ್ರಿ. ಬರ್ರಿ ಅವರು ಇಲ್ಲಿ ಸಲಹೆ ಕೇಂದ್ರ ಎಲ್ಲಿದೆ? ಸಹಾಯವಾಣಿ ಎಲ್ಲಿದೆ? ಸಹಾಯವಾಣಿ ಎಲ್ಲಿದೆ? ಇಲ್ಲಿ ಅವ್ರೆಲ್ಲೋದ್ರು ಆಫೀಸರ್ ಸರ್ ಬನ್ನಿ ಬನ್ನಿ ಇಲ್ಲಿ ಬನ್ನಿ. ಇಲ್ಲಿ ಸಹಾಯವಾಣಿ ಕೇಂದ್ರ ಅಂತ ಇಲ್ಲಿ ನೋಡಿ. ಇಲ್ಲಿ ಸಹಾಯವಾಣಿ ಕೇಂದ್ರದಾಗ ಯಾರು ಇಲ್ಲ. ಇಷ್ಟೊತ್ತನ ಪೇಷಂಟ್ ಮಲ್ಕೊಂಡಿದ್ರು. ಈಗ ಜಸ್ಟ್ ಅಲ್ಲಿಂದ ಅವ್ರು ಎದ್ಬಿಟ್ಟು ಟ್ರೀಟ್ಮೆಂಟ್ ಹೋಗಿದ್ದಾರೆ. ಇವರು ಕಣ್ಣಿನ ಆಪರೇಷನ್ ಅಂತ ಬಂದಿದ್ದಾರೆ. ನಿಮ್ಮ ಹೆಸರೇನು? ಈ ಕಡೆ ಮಾತಾಡ. ಇಲ್ಲಿ ಈ ಕಣ್ಣು ಮಾತಾಡ. ನಿಮ್ಮ ಹೆಸರೇನು ಹೇಳ್ರಿ. ತಾಯಿಯವ್ರಿಗೆ ಕಣ್ಣಿನ ಆಪರೇಷನ್ ಕರ್ಕೊಂಡ್ ಬಂದಿರಿ. ನಿಮ್ಮ ಹೆಸರು? ವೆಂಕಟ್. ಯಾವ ಊರು?
ಪ್ರತಾಪುರದಿಂದ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿರಿ. ಯಾವಾಗ ಬಂದಿದ್ರಿ? ಅವ್ರು ಬದಲಿ ಆಗಲಿ ಬಿಡ್ರಿ, ಇರೋರು ನೋಡ್ತಾರೆ. ನೀವು ಯಾವಾಗ ಬಂದಿದ್ದು ಇಲ್ಲಿಗೆ? ಗ್ಯಾರಕ್, ಮುಂಜಾನೆ ಗ್ಯಾರಕ್, ಬೆಳಗ್ಗೆ 11 ಗಂಟೆಗೆ ಬಂದಿದ್ದಾರೆ. ಇಲ್ಲಿವರೆಗೂ ನಿಮ್ಗೆ ಇಲ್ಲಿ ಯಾರು ಹೆಲ್ಪ್ ಮಾಡಿಲ್ಲ? ಅಂದ್ರೆ ಮುಂದೆ ಏನಾದರೂ ಬೀದರ್ಗೆ ಹೋಗ್ಬೇಕು ಹೇಳಿ ಇಷ್ಟೊತ್ತಾದ್ರೂ ನೀವು ಇಲ್ಲೇ ಇದ್ದೀರಲ್ಲ, ಯಾಕೆ ಸರ್? ಈಗ ಅವರಿಗೆ ಕಣ್ಣಿನ ಆಸ್ಪತ್ರೆ ಕಣ್ಣು ತೋರಿಸ್ಬೇಕು. ಇಲ್ಲಿ ಮಾತ್ರ ಸಲಹೆ ಕೇಂದ್ರದಲ್ಲಿ ಯಾರು ಇಲ್ಲ. ಅವ್ರಿಗೆ ಏನಾದರೂ ಇಲ್ಲ ಆಗಲ್ಲ, ಇಂಥ ಹಾಸ್ಪಿಟ್ಲಿಗೆ ಹೋಗೋ, ಮುಂದಕ್ಕೆ ಹೋಗೋ ಅಂತ ಯಾರಾದರೂ ಯಾವ ಥರ ಹೆಲ್ಪ್ ಮಾಡ್ತೀರಾ ನೀವು? ನಿಮಗೆ ಹೇಳಿ ನಿಮಗೆ ಬೀದರ್ಗೆ ಹೋಗಂತ ಹೇಳಿದಾರಲ್ಲ, ಅವ್ರು ಏನಾದರೂ ಈಗ ನೀವು ತೋರಿಸಿರಲ್ಲ. ನಾನೇ ಮೆಡಿಕಲ್ ಆಫೀಸರ್ ಇದ್ದೀನಿ, ಫೋಟೋ ತಗೋರಿ ಎಲ್ಲರೂ. ಇದು ಈಗ ಇಲ್ಲಿ ಬರ್ರಿ, ರೆಕಾರ್ಡಿಂಗ್ ಮಾಡಬಾರ್ದು, ಸರ್ಕಾರ ಆದೇಶ ಗೌರ್ಮೆಂಟ್ ರೆಕಾರ್ಡಿಂಗ್ ಮಾಡ್ಕೋಬಾರ್ದು. ಇಲ್ಲ ಸರ್, DSI ಬರ್ತಾರ, ನಾವು ಕೇಸ್ ಒಂದು FIR ಮಾಡಿ ಸರಿ. ಗೌರ್ಮೆಂಟ್ ಆರ್ಡರ್ ಅದ, ರೆಕಾರ್ಡಿಂಗ್ ಮಾಡ್ಕೋಬಾರ್ದು. ಇರ್ಲಿ ಎಲ್ಲಿ ತೋರಿಸ್ರಿ, ಆದೇಶ ತೋರಿಸ್ರಿ, ಆದೇಶ ತೋರಿಸ್ರಿ. ಇಲ್ಲ ಇದೆ ಮೇಲ್ಗಡೆದು ರಾಷ್ಟ್ರಪತಿ ಅವ್ರದೇ ಆದೇಶ ಇದೆ. ಏನೇ ಇದ್ರೂ ಇದು ಮಾಡಿ ಏನು ಕೊಡ್ತೀರಿ ಕೊಡ್ರಿ, ಏನು ಕೊಟ್ಟರು ನಾವು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೀವಿ. ಈಗ ಅವ್ರೇನು ಹೇಳಿಲ್ಲ, ಇವ್ರು ಏನು ಕರೆಕ್ಟ್ ಹೋಗಿಲ್ಲ ಸರ್, ಹೋಗಿಲ್ಲ. ಅವ್ರದ್ದು ಡ್ಯೂಟಿ ಅವ್ರದ್ದು ನಮ್ಮ ಡ್ಯೂಟಿ ನಮ್ಮ ಇಲ್ಲ ಏನು ಟಾರ್ಚರ್ ಮಾಡಕ್ಕೆ ಬಂದಿಗೆ ಉಡ್ಲೆ ಥರ ಅಂದ್ರೆ ಏನು ಮಾಡ್ತೀರಿ? ಲೈವ್ ಐತಿ ಬೇರೆ ಬಂದು ಕೇಳೋಣ ನೋಡಿ ಸರ್. ಮತ್ತೆ ಬರಕ್ಕೆ ಹೇಳಿದ್ರೆ ಪರ್ಮಿಷನ್ ಕೊಟ್ಟು ನಾವು ಲೈವ್ ಮಾಡ್ತೀವಿ. ಮೂರು ಇಲಾಖೆ ಅವ್ರ ಇಲಾಖೆ ಅದ್ರ ನಾವು ಈಗ ಸಾರ್ವಜನಿಕ ಇಲ್ಲ ನಾವು ಸರ್. ಈ ಕಾಂಬಳೆ ಸರ್ ಏನಂತಾರೆ, ಈಗ ನೀವೇ ಏನಾದರೂ ಹೋಗಿ ಕೇಳಂಗಿದ್ರೆ ಕೇಳೋದು. ನಾವು ಒಂದ್ಸಲ ಹೋಗಿ ಬಂದ್ವಿ, ಅವರು ಒಂಥರ ನಾವು ಹೊರಗೆ ಬರೋಕ್ಕೆ ರೆಡಿ ಇಲ್ಲ, ನೀವು ಒಳಗೆ ಬರೋಕ್ಕೆ ರೆಡಿ ಇಲ್ಲ. ಇದೆ ಲೈವ್ ಜೊತೆಗೆ ಹೋಗ್ತೀವಿ ಅಂತ ಇದೀವಿ, ಲೈವ್ ತರಬೇಡ ಅಂತಾರೆ ಇವರು, ಲೈವೇ ಬೇಡ ಅಂತಾರೆ. ಹಾಂ ಸರ್, ಹೇಳಿ ಸರ್. ಏನು ಕೊಟ್ಟರು ನಮ್ಮ ಅಲ್ಲಿ ಇಲ್ಲ ಸರ್, ಫಸ್ಟ್ ಟೈಮ್ ಹೋಗಿದ್ದಾರೆ, ಅವಾಗ ಹೇಳಿದ್ರು ಸರ್. ಅವ್ರು ಹೇಳಿದ್ರು ನಮ್ಮಲ್ಲಿ ವಿಡಿಯೋ ಮಾಡೋದು ಈ ರೀತಿ ಆಪ್ಷನಿಂದ ಬ್ಯಾನ್ ಮಾಡ್ತಾರೆ, ಆಪ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ಬಂದು ಮಾತಾಡಲಿ ಅಂತ ಹೇಳಿದ್ದಾರೆ. ಸರ್ ನಿಮ್ಮ ಸಿಬ್ಬಂದಿ ಹೇಳಿ ಸರ್, ಏನು ನೀವು ಕೊಟ್ಟು ತೋತೆ ಸರ್. ಸರ್ ಅದೇ ಬರಲಿಲ್ಲ ಸರ್, ಬರಲಿಲ್ಲ. ಅವರು 2 ಸಲ ಹೋಗಿ ಬಂದಿದ್ದಾರೆ ಸರ್. ಹೊಂಟ್ರ ಸರ್, ಈಗ ಹೆಂಗೆ ಸರ್ ಹೊಂಟ್ರ ಸರ್. ನೀವು ಉಪಾಧ್ಯಕ್ಷ ಸರ್, ಇದು ಬಂದಿದ್ದಾರೆ, ಇದ್ದಾರೆ ಲೈವಲ್ಲಿ. ಲೈವ್ ಅದು ಏನು ಬ್ಯಾಡ್ರಿ ಈಗ ಬನ್ನಿ. ಏನಿಲ್ಲ ಸರ್, ಅದು ರೆಕಾರ್ಡಿಂಗ್ ಅದು ಏನು ಮಾಡಬೇಡ್ರಿ. ಸಾಹೇಬ್ರು ಹೇಳ್ರಿ ಸರ್. ನಾನು ಡಾಕ್ಟರ್ ಯುವರಾಜ್ ಅಂತ ಇದ್ದೀನಿ ಸರ್. ಈಗ 3 ದಿನ ಆಯ್ತು ಸರ್. ಹಾಂ ಸರ್.
ಹಾಂ ರೀ ಸರ್. ಹಾಂ ಸರ್, ಇಲ್ಲಿ ಒಳಗೆ ಹಾಸ್ಪಿಟಲ್ ಒಳಗೆ ಮಾಡ್ಲತ್ತೀರಿ ಸರ್ ಇದು ಬಿಡಿ ಇದೆ ಇಲ್ಲೆಲ್ಲ ರಿಸೆಪ್ಷನ್ ಹಾಂ ಸರ್. ಡೈಲಿ ಬಂದು ಮುಖತಾರ ಅವ್ರಿಗೆ ಹಂಗೆ ಅವರು ಮೆಂಟಲ್ ಏಲ್ಮೆಂಟ್ ಅದ ಅವ್ರಿಗೆ. ನೀವು ಇವು ಖರಾಬ್ ಕಾಣ್ತೀರಿ ಅಷ್ಟೇ ಹೈಲೈಟ್ ಮಾಡ್ತೀರಿ ಸರ್, ಬೇರೆ ಚಲೋ ಕಾಣಿದೆಲ್ಲ ನೋಡಂಗೆ ಇಲ್ಲಲ್ಲ ಸರ್ ನೀವು. ಅವರು ಆ ಪೇಷಂಟೇನು ಹರ ನೋಡ್ರಿ ದಿನ ಬಂದು ಮುಖತಾರ ಇಲ್ಲಿ ಅವ್ರಿಗೆ. ಹಾಂ ರೀ, ಹೌದು 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 ನಾವು ಅದು ಕೇಳಿಲ್ಲ ಸರ್. ಇವರೆಲ್ಲ ನಮ್ಮವರೇ ಹರ ಸರ್, ಇವರು ಅಷ್ಟು ಮಂದಿ ಇಲ್ಲೇ ಎರಂಡಿಗೆ ಮೈಸಲ್ಗದವ್ರೆ ಹರ ಸರ್. ಅವ್ರು ಏನದ ಒಳಗೆ ಬರ್ರಿ ಮಾತಾಡಿದ್ರೆ ಹೇಳ್ತೀನಿ ಅವ್ರಿಗೆ. ಈ ಪೇಷಂಟ್ ಟೈಮಿಗಿಲ್ಲ ಸುಮ್ಮನೆ ಹಿಂಗೆ ಕಿರಿಕಿರಿ ಮಾಡಿದ್ರೆ ಹೆಂಗೆ ಚಂದ ಇರ್ತಾರೆ ಸರ್. ಈಗ ಬರೋರೆಲ್ಲ ಇವ್ರದೇ ಬ್ರದರ್ಸು ಸಿಸ್ಟರ್ಸು ಇರ್ತಾರಿಲ್ಲ ಹಾಸ್ಪಿಟ್ಲಿಗೆ ಬರೋರು. ಹಾಂ ರೀ, ಹಾಂ ತಪ್ಪು ಸರ್, ಅದಕ್ಕೆ ಕ್ಷಮೆ ಯಾಚಿಸ್ತೀನಿ ಸರ್, ತಪ್ಪಾಗ್ಯದ ಸಾರಿ ಕೇಳ್ತೀನಿ ಸರ್. ಆಯ್ತು ಆಯ್ತು ಕ್ಷಮಿಸಪ್ಪ. ಇಲ್ಲ ಸರ್, ಸಾಹೇಬ್ರೆ ಅಧ್ಯಕ್ಷರೇ, ನಿಮ್ಗೆ ಏನಾರ ಸಮಸ್ಯೆ ಅವಲ್ಲ ಒಳಗೆ ಬಂದು ಕುಂತು ಮಾತಾಡ್ರಿ ಅಂತ ಹೇಳ್ತಿದ್ದಾನೆ. ಹಿಂಗೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಸುಮ್ಮನೆ ಇದು ಸೀನ್ ಕ್ರಿಯೇಟ್ ಮಾಡಿದ್ರೆ ಏನು ಮತ್ಲಬ್ ಇರ್ತದೆ ಸರ್? ಏನಾರ ಸಮಸ್ಯೆ ಇರಲಿ ಯಾರೂ ಪರ್ಫೆಕ್ಟ್ ಇರೋಲ್ಲ, ನಮ್ಮನ್ನು ಗಲ್ತಿಗಳು ಇರ್ತಾವ, ಎಲ್ಲಾರ್ದು ಇರ್ತಾವ. ಬಂದು ಕುಂತು ಮಾತಾಡಿದ್ರೆ ವಿ ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ಸ್ ಅಲ್ಲ ಸರ್. ಅದಕ್ಕೆ ಬಂದೇ ಒಳಗೆ ಬರ್ರಿ ಎಲ್ಲತ್ತೀನಿ ಇವರು ರೆಕಾರ್ಡಿಂಗ್ ಮಾಡ್ಕೋತ ಕುಂದಿರ್ತಾರೆ. ರೆಕಾರ್ಡಿಂಗ್ ಅಲ್ರಿ, ನಾವು ಲೈವ್ ಜೊತೆ ಬರಬೇಕು. ಡಾಕ್ಟರ್ ಸರ್ ನಾವೇನು ಹೇಳ್ತಾ ಇದ್ದೀವಿ, ನೀವು ಡಾಕ್ಟರ್ ಆಗಿ ಸರ್ ಸರ್ ಹಾಂ 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 ಕರೆಕ್ಟ್ ಸರ್. ನಿಮ್ಮಂಗೆ ಕೇಳೋರಿದ್ರೆ ಎಲ್ಲರೂ ಸುಧಾರಿಸ್ತಾರೆ ಬಿಡ್ರಿ, ಅದು ಒಳ್ಳೆಯ ವಿಚಾರ ಅದ. ಹಾಂ ರೀ, ಅಚ್ಚಾ ಹಾಂ ರೀ, ಹಾಂ ರೀ, ಇಲ್ಲ ಬಂದಿಲ್ಲ. ಅದಕ್ಕೆ ಇದು ಹೊಸ ದಂಧೆ ಕಡೆಯಿಂದ ನಮಗೂ ಗೊತ್ತಿಲ್ಲ ನಿಮ್ದೇನು. ಇವರು ಮೊದಲು ಏನು ಮಾಡ್ಬೇಕು ಗೊತ್ತು ಸರ್, ಬಂದು ನಮಗೆ ಭೇಟಿಯಾಗಿ ನಾವು ಹಿಂಗೆ ಎದ್ದೇವ್ರಿ ಈ ಥರ ಕೆಲಸ ಮಾಡ್ಲತ್ತಿಲ್ಲ ಅಂತ ಹೇಳಿದ್ರು ಅಂದ್ರೆ ನಾವು ಸಪೋರ್ಟ್ ಮಾಡ್ತೇವೆ ಸರ್. ಈಗ ಸುಮ್ಮನೆ ಬಂದು ರೆಕಾರ್ಡಿಂಗ್ ಮಾಡ್ಕೊಂಡು ದಿನ 10 ಮಂದಿ ಬರ್ತಾರೆ ಸರ್, ಹಂಗೆ ಇದು ಮಾಡಬೇಕು. ಇವರು ಬರಬೇಕು, ಬಂದು ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರಿಗೆ ಮಾತಾಡಿ ಈ ಥರ ನಾವು ಮಾಡ್ತಾ ಇದ್ದೀವಿ ಸರ್, ನಿಮ್ಮ ಸಹಕಾರ ಬೇಕು ಅಂದ್ರೆ ನಾವು ಏನು ಮಾಡಬೇಡ ಅಂತ ಹೇಳ್ತೀವಿ, ಒಳ್ಳೆ ಕೆಲಸಕ್ಕೆ ಯಾರು ಬೇಡ ಅಂತ ಹೇಳ್ತೀವಿ. ಆಮೇಲೆ ಇದ್ರಾಗ ನಿಮ್ದೇನು ಬೆನಿಫಿಟ್ ಅದ, ನೀವು ಮಂದಿಗೆ ಒಳ್ಳೇದಾಗಲಿ ಅಂತ ಮಾಡ್ತಿರ್ತೀರಿ. ಹೌದು, ಬಂದು ಒಂದು ಇದು ಇರ್ತದೆ ರೀ, ಒಂದು ಶಿಷ್ಟಾಚಾರ ಅಂತ ಇರ್ತದೆ. ಬಂದು ನಮ್ಮ ಸರಿ ಮಾತಾಡಿ ಸರ್ ಈ ಥರ ಆಗ್ತದೆ, ಸುಧಾರಿಸ್ಕೊಳ್ಳಿ, ಹೀಗೆಲ್ಲ ಆಗಬಾರ್ದು ಅಂತ ನಮ್ಮ ಸರಿ ಕುಂತು ಮಾತಾಡಿದ್ರೆ ಅದು ಭಾಳ ಚಲೋ ಅಲ್ರಿ ಸರ್. ನಾವು ಅದೇ ಕೇಳ್ತಾರ ಸರ್, ನಾವು ಜಸ್ಟ್ ಬಂದಿದ್ದು ರಿಸೆಪ್ಷನ್ ಅಂತ. ಹಾಂ ರೀ, ಇಲ್ಲ ಸರ್, ನಮಗೆ ಜಗಳಾಡಿ ಮಾಡೋದೇನದ ರೀ ಸರ್, ನಾವು ಭೀ ಸರ್ಕಾರಿ ನೌಕರರು 60 ವರ್ಷ ಆಯ್ತು ಅಂದ್ರೆ ಬಂದು ನಮಗೆ ಇಲ್ಲೇ ಬಂದರೆ ಯಾರು ಕೇಳೋರು ಏನಿರಲ್ಲ ಸರ್. ಹೌದು, ಅದೇ ಕರೆಕ್ಟ್ ಸರ್, ಅದನ್ನೇ ಇಲ್ಲ. ಇದು KRS ಅನ್ನ ಫಸ್ಟ್ ಟೈಮ್ ನೋಡ್ಲತ್ತೀನಿ. ನೀವು ಬಂದು ಒಳಗೆ ಕುಂತು ನಾವು ಹಿಂಗೆ ಇದ್ದೇವೆ ಸರ್ ಅಂತ ನಾವು ನಿಮ್ಗೆ ಹೆಲ್ಪ್ ಮಾಡ್ತೇವಲ್ಲ ಸರ್, ಸಪೋರ್ಟ್ ಮಾಡ್ತೇವೆ. ನೀವು ಮಂದಿ ಸಲುವಾಗಿ ಮಾಡದ್ರಿ, ನಿಮ್ಮ ಸಲುವಾಗಿ ಮಾಡ್ಲತ್ತೀರಿ. ಪ್ರಾಮಾಣಿಕ ಪ್ರಾದೇಶಿಕ ಜನಪರ ಅಂತ ಬರ್ತದೆ ಟಿ ಶರ್ಟ್ ಮ್ಯಾಗ. ನೀವು ಜನಪರ ಕೆಲಸ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೇವಲ್ಲ ಸರ್. ನೀವು ಬಂದು ಹಿಂಗೆ ಮಾಡಿದ್ರೆ ನಮ್ಗೆ ಹೆಂಗೆ ಗೊತ್ತಾಗ್ತದೆ ಹೇಳ್ರಿ ಸರ್? ನಾವು ಒಳಗೆ ಬಂದು ನಮ್ಮ ಸರಿ ಕುಂತು, ಈಗ ನಮ್ಮದು ಪಾಪ SI ಸಾಬ್ರಿಗೂ ಅದೇ ಹೇಳಿದ್ರು, ಅವ್ರಿಗೆ ಇಲ್ಲಿ ಬಾ ಅನ್ರಿ ಆಫೀಸ್ದಾಗ ಕುಂತು ಮಾತಾಡ್ರಿ ಅಂತ ಹೇಳಿದ್ರೆ ಅವ್ರು ಹೋಗೋದಲ್ಲದ್ರು ಅದು ಫರಕ್ ಬಂದು. ಹಾಂ ರೀ, ಹಾಂ 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 ರೀ, अच्छा सरी सर हाँ 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 ಸರಿ ಸರ್ ಇಷ್ಟು ಹೇಳಿದ್ರೆ ನಮಗೆ ತಿಳಿತದಲ್ರಿ ಈಗ ನೋಡ್ರಿ ಇದು ಇಲ್ಲ ದಿನ 600-800 ಪೇಷಂಟ್ ಬರ್ತಾರೆ 10 ನಮ್ಮನ್ನ ಕಿರಿಕಿರಿ ಮಂದಿ ಬರ್ತಾರೆ ನಮ್ಗೆ ಹೆಂಗೆ ಗೊತ್ತಾಗ್ತದೆ ಹೇಳ್ರಿ ಯಾರು ಏನು ಅಂತ ಹೇಳಿ ಹೌದಲ್ರಿ ನಾವು ಇದೇ ಮಾಡ್ಕೋತಾ ಕುಂತಂದ್ರೆ ಪೇಷಂಟ್ ನೋಡ್ಲಿಕ್ಕೂ ಆಗಲ್ಲ ಏನಾರ ಚಲೋ ಮಾಡ್ಬೇಕಂದ್ರೆ ನಮಗೂ ಮೂಡ್ ಖರಾಬ್ ಆಗ್ತದೆ
ಹಾಂ ಹಾಂ ರೀ. ಇವೆಲ್ಲ ತಪ್ಪು ಹೋಗ್ಬಿಟ್ಟು ನಮ್ಮ ಕರ್ತವ್ಯದ ನಾವು ಮಾಡಬೇಕಾಗ್ತದೆ. ನಾವು ಮಾಡ್ತೀವಿ. ಸರ್ ಲೈವ್ ಇದೆ, ಇಲ್ಲಿ ಲೈವ್ ಇದೆ, ಮಾತಾಡಿ ಸರ್. ನೀವು ಹಾಂ ಸರ್ ರೈಟ್, ಥ್ಯಾಂಕ್ ಯು. ಹಾಂ ಹಾಂ ಹಲೋ. ಸರಿ, ಸಾರಿ, ದಯವಿಟ್ಟು ಕ್ಷಮಿಸ್ರಿ. ಬಟ್ ಇಲ್ಲ, ನೀವು ಏನಿದ್ರೆ ನಮ್ಗೆ ಹೇಳಿದ್ರೆ ನಾವು ಗೊತ್ತಾಯ್ತದ. ನಿಮ್ಮಂತ ಅಧಿಕಾರಿ ನಮ್ಗೆ ಬೇಕು. ಇಲ್ಲ, correct. ನಾವು ಬಂದಿದ್ವಿ ಅದಕ್ಕೋಸ್ಕರ. ಅಲ್ಲಿ ಯಾರೋ ಸಹಾಯವಾಣಿದಾಗ ಯಾರು ಇರಲಿಲ್ಲ. ಅಲ್ಲಿ ಬಂದ್ಬಿಟ್ಟು ನಾವು ಇಲ್ಲಿ ಆಚೆ ನಿಂತು ನೋಡ್ತಾ ಇದ್ದೀವಿ. ಏನಾಗ್ತದ, ನೀವು ಬರೀ ಇಲ್ಲ 2 ಗಂಟೆಗೆ ಬಂದಾಗ ನಾವು ಬಂದಿಲ್ಲ ಅಂತ ನೋಡ್ತೀರಿ. ನಾವು ಊಟಕ್ಕೆ ಹೋಗ್ಲಿಕ್ಕೆ 1:40 1:30 ಆಗಿರ್ತದೆ. ಈಗ ಲ್ಯಾಬ್ನಾಗ ಟೆಸ್ಟ್ ಚಾಲು ಇರ್ತಾವ. ಅವ್ರು ಏನು ಮಾಡ್ತಾರೆ, ಮುಗಿಸಿ ಹೋಗ್ತಾರೆ, ಹಂಗೆ ಬಿಟ್ಟು ಹೋಗ್ಲಿಕ್ಕೆ ಬರಂಗಿಲ್ಲ. ಅವ್ರು ಒಂದು 15 ಮಿನಿಟ್ ಲೇಟ್ ಬರ್ತಾರೆ. ಹೌದಿಲ್ಲ? ನೀವು ಎಲ್ಲಿ ಹೇಳ್ತೀರಿ ಹೇಳ್ರಿ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ಕೇಳ್ತಾ ಇದೀವಿ ನಾವು ಅಷ್ಟೇ. ನೀವು ಜಸ್ಟ್ ಲೈವ್ ನೀವು ಬಂದ ತಕ್ಷಣ ಇದು ನೀವು ನಮಗೆ ಗೊತ್ತಿಲ್ಲ. ನಾವು ಊಟ ಮಾಡ್ಲಿಕ್ಕೆ ಮನೆಗೆ ಕೇಳ್ರಿ. ಹನುಮಂತಲ್ಲ ನೀವು? ರಾಘವೇಂದ್ರ ಉಪಾಧ್ಯಕ್ಷ. ನೀವು ಇನ್ನ ಮನೆಗೆ ಊಟ ಮಾಡ್ಲತ್ತಿದ, ಇವ್ರು ಫೋನ್ ಮಾಡಿದ್ರೆ ಹೆಂಗೆ ರೆಕಾರ್ಡಿಂಗ್ ಮಾಡ್ಕೊಳ್ಳೋ. ನಾವು ಊಟ ಬಿಟ್ಟು ಬಂದೆ. ನಮಗೂ ತ್ರಾಸ. ಇಲ್ಲ, ಆಗುತ್ತೆ, ಖಂಡಿತ ಆಗುತ್ತೆ. ನೀವು ಇಲ್ಲಿ ಬಸವ ಕಲ್ಯಾಣ 3 ದಿವಸ ಬಂದು ನಮಗೂ ಗೊತ್ತಿಲ್ಲ. ನೀವು ಡಾಕ್ಟರ್ ಅನ್ನೋದು ನಾವು ನೋಡಿರ್ಲಿಲ್ಲ. ಇನ್ನೊಂದು ID ಕಾರ್ಡು ಇರ್ಲಿಲ್ಲ. ಲೈವ್ ಮಾಡ್ತಾ ಇದ್ದಾಗ ನೀವು ಒಂದು KRS ಪಕ್ಷದವರಪ್ಪ, ಯಾಕೆ ಏನ್ ಮಾಡ್ತಾ ಪಕ್ಷನೇ ಗೊತ್ತಿಲ್ರಿ. ನಾವು ಆಕ್ಚುಲಿ ಅಡ್ಮಿನಿಸ್ಟ್ರೇಷನ್ದಾಗ ಇಲ್ಲ, ಹೊಸದಾಗಿ ಬಂದಿದ್ದೆವು, ಗೊತ್ತಾಗಲ್ಲ ಏನದ ಅಂತ ಹೇಳಿ. ಇರುತ್ತೆ, ಎಲ್ಲರಿಗೂ ಒಂದು ಇದು ಇರುತ್ತೆ. ಇಟ್ಸ್ ಓಕೆ. ಹಂಗೆ ಏನಾರ ಇದ್ರೆ ಬರ್ರಿ, ನನ್ನ ಸರಿ ಕುಂಡ್ರಿ, 24 ತಾಸು ಮಾತಾಡ್ರಿ. ಜನರು ಒಳ್ಳೇದು ಸಲುವಾಗಿ ಇತ್ತಂದ್ರೆ ಏನೋ ಮಾತಾಡ್ರಿ. ಇಲ್ಲ, ನಿಮ್ಮಂತ ಇವ್ರು ಬೇಕು ಡಾಕ್ಟರ್ಸು. ಇಲ್ಲ ನಿಮ್ಮಂತ ನೀವು ಇದ್ರೆ ಜನರು ಇಲ್ಲಿ ನಾವ್ ಏನ್ ಮಾಡ್ತದ, ನಮ್ದು 51 ವರ್ಷ ಇಲ್ಲೇ ಹೋಗ್ಯ, ನಾವು ಇಲ್ಲೇ ಹೋಗಿ ಇಲ್ಲೇ ಬೆಳೆದಿದ್ದೇವೆ. ಈಗ ನಮ್ಮವ್ರಿಗೆ ಹೆಲ್ಪ್ ಮಾಡೋದಾಗ ನಮಗೂ ಖುಷಿ ಆಗ್ತದೆ. ಇಲ್ಲ, ನೀವು ಬಂದಿದ್ದು ಖುಷಿ ಅದ ರೀ. ನೀವು ಸಾರ್ವಜನಿಕರಿಗೆ ಒಳ್ಳೇದು ಮಾಡಕ್ ಬಂದಿದ್ದೀರಿ. ನೀವು ನಮಗೂ ತುಂಬಾ ಖುಷಿ ಇದೆ ನೀವು ಬಂದಿದ್ದು. ಬಟ್ ನಮಗೆ ಗೊತ್ತಿಲ್ಲ ನೀವು 3 ದಿವಸ ಆಗಿದೆ ಅಂತ ನಮಗೂ ಗೊತ್ತಿರಲಿಲ್ಲ. ಅಲ್ಲೊಂದು ಪೇಷಂಟು ಬೇರೆ ಸಲಕ್ಕೆ ನೀವು ನಾಡಿಗೂ ಬರ್ರಿ, ನಮ್ಮ ಮನುಷ್ಯ ಇಲ್ಲೇ ಬಂದು ಈಗ ಬಹಳಷ್ಟು ಮಂದಿ ಇಲ್ಲ ಮನೆಗೆ ಇಟ್ಕೊಂಬಲ್ಲ. ತಾಯಿ ತಂದೆ ವಯಸ್ಸಾಗ ಹಿಂಗೆ ಹೊರಗೆ ಬೀಳ್ತಾರೆ. ಇಲ್ಲಿ ಬಂದು ಮುಖತ ನಾವು ತೋರಿಸ್ಕೊಳ್ಳೋದು ಇಲ್ಲಿ ಅದು ನೋಡಿಲ್ಲ. ಪಬ್ಲಿಕ್ ಇಂದ ನಾವು ಇಲ್ಲ, ಅವರಲ್ರಿ ಸರ್, ಅವರಲ್ಲ. ಅವ್ರು ರಿಯಲಿ ಪೇಷಂಟ್ ಇದ್ರು. ಅವ್ರ ತಾಯಿ ಹತ್ರ ಆಧಾರ್ ಕಾರ್ಡು ತಂದಿಲ್ಲ, ಎಮರ್ಜೆನ್ಸಿಗೆ ಎದಿ ಹೊಡ್ಕೊಂಡು ಬಂದ್ರು. ಅವ್ರು ಮಗಂದು ಆಧಾರ್ ಕಾರ್ಡು ತರಕ್ ನೆನಪಿಲ್ಲ ಅವಳಿಗೆ. ಆ ತರ ಬಂದಿಲ್ಲ ಅಮ್ಮ. ಬಟ್ ಎಮರ್ಜೆನ್ಸಿ ಹೆಂಗಿರ್ತದೆ ಗೊತ್ತದವ್ರಿಗೆ ಬಂದು ವೇಟ್ ಮಾಡೋದು ಜರುತ್ತಿಲ್ಲ. ಒಂದು ಹಿಂದೆ ಎಮರ್ಜೆನ್ಸಿ ಅಲ್ಲ ಹಳ್ಳಿಯವ್ರಿಗೆ ಗೊತ್ತಿಲ್ರಿ, ಹಳ್ಳಿಯವ್ರಿಗೆ ಗೊತ್ತಿಲ್ಲ. ಇಲ್ಲಿ ಸಹಾಯವಾಣಿದಾಗ ಹೇಳೋರು ಯಾರು ಇಲ್ಲ. ಅವ್ರು ಯಾರು ಬಂದಿದ್ರು ಬಂದು ಕ್ಲೀನಾಗಿ ಹೇಳಿದ್ರು. ಪಾಪ ಅವರೇ ನಮಗೂ ಹೇಳ್ಕೊಡ್ತಾ ಇದ್ರು. ಇಲ್ಲಿ ಬನ್ನಿ, ಇವರೇ ನಿಮ್ಮ ಹೆಸರೇನು? ಶಶಿ. ಇವರು ಅದೇ ನಮ್ಮ ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ಇವರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರು. ನೀವು ಗೊತ್ತಿರಲಿಲ್ಲ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ನೀವು ಆ ಟೈಮಲ್ಲಿ ಹಂಗೆ ಅದು ಯಾಕಾಯ್ತು, ಅವರು ನಮಗೆ ಹೆಲ್ಪ್ ಮಾಡ್ತಾ ಇದ್ರು ಸರ್. ಅವರ ಹಾಸ್ಪಿಟಲ್ದಾಗ ಇದು ಮಾಡ್ಲತ್ತಾರ. ಅಮ್ಮಗೆ ಹೇಳ್ತಾ ಇದ್ರು, ಅಲ್ಲಿ ಒಂದು 5 ರೂಪಾಯಿ ಕೊಟ್ಟು 10 ರೂಪಾಯಿ ಕೊಟ್ಟು OPD ತಗೊಮ್ಮ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಅದು ನೀವು ಅಪ್ರಿಷಿಯೇಟ್ ಮಾಡತ್ತೀರಿ, ಅದು ನಿಮ್ಗೆ ಒಳ್ಳೆ ಗುಣ. ನೆಗೆಟಿವ್ ಇಲ್ಲ ಸರ್, ಪಾಸಿಟಿವ್. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಲೈವ್ ಇದೆ, ಅವರು ಲೈವಲ್ಲಿ ಇದ್ದಾರೆ. ಅವ್ರು ಅಲ್ಲಿಂದ ಬರ್ತಾ ಇದ್ದಾಗೆ ನಮ್ಗೆ ಗೊತ್ತಾಗ್ಲಿಲ್ಲ. ನಾವು ನಮ್ಗೆ ಗೊತ್ತಿಲ್ಲ. 9 to 4:30 ಆಫೀಸ್ ಇರ್ತದೆ. ಹೆಂಗಿದ್ರೆ ಯಾವಾಗಲೂ ಬರ್ರಿ. ಯಾಕಂದ್ರೆ ಈಗ ಗೌರ್ಮೆಂಟ್ ಇದು ಪಬ್ಲಿಕ್ ಟ್ಯಾಕ್ಸಲ್ಲೇ ಸಂಬಳ ತಗೊಳ್ಳೋದು. ನಾವು ಪಬ್ಲಿಕ್ಕೋಸ್ಕರನೇ ನಾವು ಮಾಡೋದು. ನಾವು ಪಬ್ಲಿಕ್ಕಿಗೆ ನಾವು ನೋಡಿಕೊಂಡ್ರೆ ನಾಳೆ ನಮಗೆ ಪಬ್ಲಿಕ್ಕಿಂದ ನಮಗೂ ಒಂದು ನಿಜ ಆಗುತ್ತೆ. ಸರಿ ಸರ್, ಧನ್ಯವಾದ. ಇಲ್ಲ ಬರ್ತೀವಿ ಸರ್. ಸರ್ ಬಗ್ಗೆ ನಮಗೆ ಗೊತ್ತಿದೆ. ಇವಾಗ ಗೊತ್ತಿಲ್ಲ, ನಮ್ಮ ಲೈವ್ ಮೊಬೈಲ್ನ ಕಿತ್ಕೊಂಡಿದ್ದಾರೆ ಅಂತ. ಹಾಂ ಸರ್, ಸರ್ ಇಲ್ಲೇ ವೇಟ್ ಮಾಡಂತ್ರಿ.
ಬರ್ರಿ ಬೇಗ ಈ ಕಡೆ ಬರ್ರಿ. ಬಂಧುಗಳೇ ನಮಸ್ಕಾರ. ನಾವು KRS ಪಕ್ಷದಿಂದ ಬೀದರ್ ಜಿಲ್ಲೆಯ ಉಪಾಧ್ಯಕ್ಷನಾಗಿ ನನ್ನ ಹೆಸರು ರಾಘವೇಂದ್ರ ಅಂತ. ನಾವು ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೀವಿ. ಇಲ್ಲೊಂದು ಲೈವ್ ಮಾಡ್ತಾ ಇದ್ದೀವಿ. ಲೈವ್ ಮಾಡುವಾಗ ಯಾರೋ ಒಂದು ಪೇಷಂಟ್ ಒದ್ದಾಡ್ತಾ ಇದ್ದ. ನಾವು ಕೇಳಿದ್ವಿ ಇಷ್ಟೇ, ಇವ್ರು ಯಾಕಪ್ಪ ಈ ಥರ, ಇಲ್ಲಿ ಯಾರು ಇಲ್ವಾ, ಸಹಾಯವಾಣಿ ಇಲ್ವಾ, ಡಾಕ್ಟರ್ ಇಲ್ವಾ, ಇಲ್ಲೇನು ಈ ಥರ ಇದೆ ಅಂತೇಳಿ ನಾವು ಹೋಗಿದ್ದು ರಿಸೆಪ್ಷನ್ವರೆಗೆ ಅಷ್ಟೇ. ನಾವು ಹೋಗಿದ್ದು ಕ್ಯಾಶ್ ಕೌಂಟರ್ವರೆಗೆ ಅಷ್ಟೇ ಹೋಗಿದ್ದು. ಇಲ್ಲಿ ನಾವು ಒಂದು ಲೈವ್ ಮುಖಾಂತರ ಹೋಗಿದ್ದೀವಿ. ಅವರು ಡಾಕ್ಟ್ರು, ರೌಡಿನೋ, ಗುಂಡನೋ ಯಾರೋ ಗೊತ್ತಿಲ್ಲ, ಅವ್ರ ಹತ್ರ ID ಕಾರ್ಡ್ ಇರಲಿಲ್ಲ. ನಮ್ಮ ಹುಡುಗನ ಮೊಬೈಲ್ನ ಹಿಂಗೆ ತೊಗೊಂಡು ಹೋಗಿದ್ರು. ನಮ್ಮ ಹೊಸಕಲ್ಯಾಣ ತಾಲೂಕಿನ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ, ನಿಮ್ಗೆ ಸಹಾಯ ಮಾಡ್ತೀವಿ ಅಂತ. ಅವ್ರ ಸಮೇತ ಅವರು ಲೈವ್ ಸಮೇತ ಒಳಗೆ ಬಾ ಅಂದರೆ ನಾವು ಲೈವ್ ಸಮೇತ ಒಳಗೆ ಹೋಗ್ತೀವಿ. ಇಲ್ಲ ಡಾಕ್ಟ್ರೇ ಸಮೇತ ಇಲ್ಲಿ ಬಂದು ನಮ್ಮ KRS ಪಕ್ಷದವ್ರ ಮೊಬೈಲ್ ಏನಕ್ಕೆ ತಂದ್ಕೊಂಡ್ರು, ಎದಕ್ಕೆ ಕಿತ್ಕೊಂಡ್ರು, ಅವರು ID ಕಾರ್ಡ್ ಹಾಕ್ಕೊಂಡು ಇಲ್ಲಿ ನಮ್ಮ ಈ ಹಾಸ್ಪಿಟ್ಲ್ ಮುಂದ್ಗಡೆ ಬಂದು ಅವ್ರು ಹೇಳ್ಬೇಕು, ಅವ್ರು ರೌಡಿ ಇದ್ದಾರೋ, ಡಾಕ್ಟರ್ ಇದ್ದಾರೋ, ಅಥವಾ ಗೂಂಡಾ ಇದ್ದಾರೋ, ಅವ್ರು ಯಾರಿದ್ದಾರೆ ಅಂತೇಳಿ ಅವ್ರ ID ಕಾರ್ಡು ಅಥವಾ ಯೂನಿಫಾರ್ಮು ಏನಾದರೂ ಇದ್ದರೆ ಅದನ್ನು ಹಾಕೊಂಡು ಬಂದು ನಮ್ಮ ಬಸವಕಲ್ಯಾಣ ತಾಲೂಕಿನ ಗೌರ್ಮೆಂಟ್ ಸಾರ್ವಜನಿಕ ಆಸ್ಪತ್ರೆ ಇದ್ದರೆ ನಮ್ಮ ಪೊಲೀಸ್ ಸಿಬ್ಬಂದಿ BS ಕಾಂಬಳಿ ಅವ್ರ ಹತ್ರ, ಕಾಂಬಳಿ ಅವ್ರಿಗೆ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಲೈವ್ ಜೊತೆ ನೀವು ಹೋಗಿ ಲೈವ್ ಜೊತೆ ಕರ್ಕೊಂಬನ್ನಿ, ಬನ್ನಿ ಬರ್ತಾರೆ ಸರ್. ಲೈವ್ ತಗೊಂಡು ಅವ್ರ ಆರ್ಡರ್ ಆದೇಶ ಇದೆ ಅಂತೆ. ಅಲ್ಲಿ ಏನಾದರೂ ಪೇಷಂಟ್ ಇರ್ಬೋದು, ಏನೋ ಗೊತ್ತಿಲ್ಲ. ಆದ ಕಾರಣ ನಾವು ಹೋಗಿದ್ವಿ ಇಷ್ಟೇ, ರಿಸೆಪ್ಷನ್ ಪ್ಲಸ್ ಕ್ಯಾಶ್ ಕೌಂಟ್, ಮುಂದೆ ಹೋಗಿಲ್ಲ. ಅವರು ಇವಾಗ ಕಾಂಬ್ಳೆ ಸರ್ ಹೋಗ್ತಾ ಇದ್ದಾರೆ, ಅವ್ರು ಕರ್ಕೊಂಡ್ಬರ್ತಾರೆ. ಇಲ್ಲ ನಮ್ಮದೊಂದು 25 ಜನ ದೊಡ್ಡ ಟೀಮ್ ಇದೆ ರೀ, ನಾವು ಬಂದಿಲ್ಲ. ಇಲ್ಲಿ ನಮ್ಗೆ ಸುಮಾರು ಒಂದು 25 ಜನ ಟೀಮ್ ಇದೆ. ಕರ್ಕೊಂಡ್ಬಂದಿಲ್ಲ, ಏನೋ ಹಂಗೆ ಏನೋ ಕೆಲಸ ಇತ್ತು, ಬಂದಿದ್ದಕ್ಕೆ. ಹಾಂ ಸರ್, ಇಲ್ಲ ನಮ್ಮ ಇಲ್ಲೇ ನಮ್ಮ ಬಿಸಲ್ಗ ಯಾರೋ ಡಿಪಾರ್ಟ್ಮೆಂಟ್ ಆದ್ರೆ ಅವರು ಅಂತಾರ ನನಗೆ ಒಳಗೆ ಬರಲ್ರಿ ಅವರು. ಒಂದುಗಡೆ ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಮ್ಮ ಕಾಂಬ್ಳೆ ಸರ್ ಹೋಗಿದ್ರು. ಅವರೊಂದು ಡಿಪಾರ್ಟ್ಮೆಂಟ್ ಅವರು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತೀವಿ ಅಂತ ಹೇಳಿದ್ರು. ಅವರು ಇಲ್ಲ, ನನ್ನ ಕುತ್ಕೊಂಡಲ್ಲೇ ನೀವು ಬರಬೇಕು ಅಂತ ಆದೇಶ ಮಾಡಿದಾರಂತೆ. ಆದ ಕಾರಣ ನಾವು BS ಕಾಂಬ್ಳೆ ಸರ್ ಜೊತೆಗೆ ನಾವು ಅವ್ರು ಯಾರಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಒಳಗೆ ಹೋಗ್ತಾ ಇದ್ದೀವಿ. ನಾವು ಲೈವ್ ಮುಖಾಂತರನೇ ಹೋಗ್ಬೇಕು, ನಾವು ಲೈವ್ ಮುಖಾಂತರನೇ ಬರಬೇಕು ಸರ್. ಆದೇಶ ಇದೆ ನಮ್ಮದು, ಲೈವ್ ಮುಖಾಂತರನೇ ಹೋಗ್ಬೇಕು, ಇಲ್ಲ ಅವ್ರು ಇಲ್ಲಿಗೆ ಬರಬೇಕು. ಎರಡೂದಾಗ ಆಗಬೇಕು. ಅದು ಏನೇ ಸ್ಟ್ಯಾಂಡಿಂಗ್ ಆರ್ಡರ್ ಇರಲಿ, ಏನೇ ಇರಲಿ ಸರ್, ನಮಗೂ ಆದೇಶ ಇದೆ. ಲೈವ್ ಮುಖಾಂತರ ಮಾಡಿ 4 ದಿನಕ್ಕೆ ತೋರಿಸಿ. ನಾವು ಇದು ಲೈವ್ನ ನಮ್ಮ ರಾಜ್ಯ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸಾಹೇಬರಿಗೂ ಅವರಿಗೂ ಸಮೇತ ನಾವು ಟ್ಯಾಗ್ ಮಾಡ್ತೀವಿ. ನಮ್ಮ ರವಿಕೃಷ್ಣ ರೆಡ್ಡಿ ಸರ್, ನಮ್ಮ ರಾಜ್ಯಾಧ್ಯಕ್ಷರಿಗೆ ಸಮೇತ ನಾವು ಇವಾಗ ಟ್ಯಾಗ್ ಮಾಡಿಸ್ತಾ ಇದ್ದೀವಿ. ಅವರಿಗೆಲ್ಲ ಲೈವಲ್ಲಿ ನೋಡ್ತಾ ಇದ್ದಾರೆ. ದಯವಿಟ್ಟು ಅವ್ರದ್ದು ID ಕಾರ್ಡ್ನ ಹಾಕೊಂಡು ಅಥವಾ ಯೂನಿಫಾರ್ಮ್ ಹಾಕೊಂಡು ಇಲ್ಲಿ ದಯವಿಟ್ಟು ಆಚೆ ಕರೆಸಿ, ಆಚೆ ಬರಕ್ಕೆ ಹೇಳಿ. ನಾವು ಬರಬೇಕಾದ್ರೆ ನಾವು ಲೈವ್ ಮುಖಾಂತರನೇ ಒಳಗೆ ಬರ್ತೀವಿ. ಲೈವ್ ಆಫ್ ಮಾಡಿ ನಾವು ಒಳಗೆ ಬರೋಕ್ಕಾಗಲ್ಲ. ನಮ್ದು ಆದೇಶ ಇಷ್ಟೇ ಇದೆ. ಈಗ ಅವರೊಬ್ರು ಹೋಗಿದ್ದಾರೆ, ಮತ್ತೆ ಈಗ ಹನುಮಂತನವ್ರಿಗೆ ಕಳಿಸ್ತಾ ಇದ್ದಾರೆ. ನಮ್ದು ಏನೇ ಇದ್ರು ಲೈವ್ ಮುಖಾಂತರ ಹೋಗ್ಬೇಕು. ನಮ್ಮ ಕಡೆಯಿಂದ ಏನಾದರೂ ಲೆಟ್ರು ಲೈವ್ ಮುಖಾಂತರ ಹಾಸ್ಪಿಟ್ಲಲ್ಲಿ ಹೋಗೋಕ್ಕೆ ಲೆಟ್ರ್ ಏನಾದರೂ ನೀವು ಕೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಅವ್ರ ಕಡೆಯಿಂದ ನಾನು ನಿಮ್ಗೊಂದು ಲೆಟರ್ ಇಲ್ಲೇ ಪ್ರಿಂಟ್ ಕೊಡ್ತೀವಿ.
ಅವ್ರಿಗೆ ಏನು ಮೊಬೈಲ್ ಕಿತ್ಕೊಂಡಾರಂತಲ್ಲ ಅದ್ರ ಬಗ್ಗೆ ರೈಟಿಂಗ್ ಮಾಡ್ತೀವಿ. ಇಲ್ಲ FIR ಮಾಡ್ಲಿಕ್ಕೆ ನಾವು ಬಂದಿಲ್ಲ ಸರ್, ಲೈವ್ ಮಾಡ್ತಾ ಇದೀವಿ. ಸಾರ್ವಜನಿಕೋಸ್ಕರ ಬಂದಿರೋದು ನಾವು. ಅವ್ರ ಡಾಕ್ಟ್ರ ಏನು ಗುಂಡನ ಡಾಕ್ಟರ್ ಅಂತ ಕೇಳಕ್ ಬಂದಿರೋದು ಅಷ್ಟೇ. ಈಗ ನಮ್ಮ ಹತ್ರ ಮೊಬೈಲ್ ಕಿತ್ಕೊಂಡಿದಾರಲ್ಲ, ಯಾವುದೋ ಒಂದು ವ್ಯಕ್ತಿ ಕಿತ್ತೋದು ತಪ್ಪಿದೆ. ಅದ್ರ ಬಗ್ಗೆ ಕ್ಲಾರಿಟಿ ಕಡೆ ನಾವು ಕೊಡ್ತೀವಿ. ನಾವು ಪರಿಶೀಲನೆ ನಾವು ಅದಕ್ಕೆ ಸರ್ ಈಗ ನೀವು ಕೊಡು ಅಂದ್ರೆ ಕಂಪ್ಲೇಂಟ್ ನಾವು ಕೊಡ್ತೀವಿ. ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ. ನಾವು ಬರ್ಬೇಕಾದ್ರೆ ಲೈವ್ ಜೊತೆ ಬರಬೇಕು. ಒಳಗಡೆ ಕೆಲವೊಂದು ಪೇಷಂಟ್ ಇರ್ತಾರೆ, ನಾವು ಈ ಲೈವ್ ತಗೊಂಡು ಹೋಗಕ್ಕಾಗಲ್ಲ ಅಂತ ಮೂಮೆಂಟ್ ಇರುತ್ತೆ. ಅದಕ್ಕೋಸ್ಕರ ಅವರಿಗೆ ಹಾಸ್ಪಿಟಲ್ ಗೇಟ್ ಇಂದ ಆಚೆ ಬರ್ಬೇಕು ಕೇಳ್ತಾ ಇಲ್ಲ. ಹಾಸ್ಪಿಟಲ್ ಒಳಗಡೆನೆ ಬರ್ಲಿ. ಹಾಸ್ಪಿಟಲ್ ಮೆಟ್ಲಲ್ಲಿ ನಿಂತ್ಕೋತೀವಿ. ಹಾಸ್ಪಿಟಲ್ ರಿಸೆಪ್ಷನ್ ಹತ್ರ ನಿಂದಿರ್ತೀವಿ. ಅಲ್ಲಿಗೆ ಬರಕಾದ್ರೆ ಹೇಳಿ ಸಾಹೇಬ್ರೆ, ರಿಸೆಪ್ಷನ್ ಹತ್ರ. ರಿಸೆಪ್ಷನ್ ಎಲ್ಲಿ ಇರುತ್ತೋ ಅಲ್ಲೇ. ಈಗ ಸಾರ್ವಜನಿಕರು ಬರ್ತಿರ್ತಾರಲ್ಲ, ರಿಸೆಪ್ಷನ್ ಬೇಕಲ್ಲ. ನಾವು ಕಚೇರಿಗೆ ಹೋಗ್ತಾ ಇಲ್ಲ, ಇಲ್ಲೇ ಕರೆಸಿರಿದ ಹಾಸ್ಪಿಟಲ್. ನಾವು ಅದಕ್ಕೆ ಇಲ್ಲಿದ್ದೀವಿ, ಕಚೇರಿಗೆ ಹೋಗ್ಬಾರ್ದು. ಇಲ್ಲೇ ಕರೆಸಿರಿ ಇಲ್ಲಿ. ಸರ್ ಆಫೀಸ್ ಇದೆ, ನಮ್ಮ ಆಫೀಸಲ್ಲಿ ಒಳಗೆ ನಾವು ಒಳಗೆ ನಮ್ಮ ಮೇಲ್ಗಡೆ ಆದೇಶ ಬೇಕಾಗುತ್ತೆ. ನಾವು ಆದೇಶ ಇದ್ದರೆ ಮಾತ್ರ ನಾವು ಮೇಲೆ ಹೋಗ್ಬೋದು ಹೊರಗಡೆ. ಹಾಂ, ತಪ್ಪಿದೆ ಸರ್. ನಮ್ಮ ಹತ್ರ ಲೈವ್ ಇದೆ, ನಮ್ಮ ಹತ್ರ ವಿಡಿಯೋ ಇದೆ. ನಾವು ವಿಡಿಯೋ ಮಾಡ್ತಕ್ಕಂಥ ಮೊಬೈಲ್ನ ಕಿತ್ಕೊಂಡು ಹೋಗಿದ್ದಾರೆ. ಅವ್ರ ಹತ್ರ ID ಕಾರ್ಡ್ ಇಲ್ಲ, ಅವ್ರು ಒಂದು ಯೂನಿಫಾರ್ಮ್ ಅಲ್ಲಿಲ್ಲ. ಈ ಹಾಸ್ಪಿಟ್ಲಲ್ಲಿ ಯಾರಾದರೂ ಗೂಂಡಾಗಳು ಸೇರಿದಾರೇನೋ ಅನ್ನಿಸ್ತಾ ಇದೆ. ಅವ್ರು ಯಾರಾದರೂ ಕರೆಕ್ಟಾಗಿ ವ್ಯಕ್ತಿ ಇದ್ರೆ ಆಚೆ ಬಂದು ನಮ್ಮ KRS ಪಕ್ಷದವರ ಜೊತೆ ಮಾತಾಡಲಿ. ಈಗ ಅಧಿಕಾರಿಗಳು ಬಂದಿದಾರಲ್ಲ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದೆ, ಅವರೇ ಕರೆಸ್ತೀನಿ ಅಂತ ಹೇಳಿದ್ರು. ಆದರೆ ನಾವು ಕರೆಸ್ಬೇಕಲ್ಲ, ನಾವು ಹೇಳ್ಬೇಕು. ಅವ್ರಿಗೆ ಹೇಳಿದ್ದೀವಿ, ಅವ್ರ ಸಹಕಾರಕ್ಕೆ ತಗೊಂಡಿದ್ದೀವಿ. ಅವರು ಒಂದು ಆಫೀಸರ್ ಆಗಿ ಅವ್ರಿಗೆ ಹೋಗಿ ಒಳಗಡೆ ಕೇಳಿದ್ದಾರೆ. ASI ಇವರು PS ಕಾಂಬಳೆ ಅವರು ASI ಇದ್ದಾರೆ. ಅವರು ಸಮೇತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ KRS ಪಕ್ಷದಿಂದ. ಜನಸಾಮಾನ್ಯರಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯೇನೋ, ಹಾಗಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ KRS ಪಕ್ಷದವ್ರು ಬಂದಿದ್ದಾರೆ. ಸರ್, ದಯವಿಟ್ಟು ನೀವು ಆಚೆ ಬನ್ನಿ, ಮೊಬೈಲ್ ಏನಕ್ಕೆ ಕಿತ್ಕೊಂಡಿದ್ದೀರಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವರಿಗೂ ಸಹ ಇವರು ಬೆಲೆ ಕೊಡ್ತಾ ಇಲ್ಲ. ಅವರಿಗೂ ಸಹ ಇಲ್ಲಿ ಬೆಲೆ ಕೊಡ್ತಾ ಇಲ್ಲ. ನಾವು ಹಾಗಾಗಿ ನಮ್ಮ ಮೇಲೆ ನಮ್ಮ ಅಧ್ಯಕ್ಷರನ್ನ ಒಂದು ಅನುಮತಿ ತಗೊಂಡು ಅವ್ರೇನಾದರೂ ಹೇಳಿದ್ರೆ ನಾವು ನಮ್ದು ಆದೇಶ ಇದೆ, ಲೈವ್ ಮುಖಾಂತರನೇ ಹೋಗ್ಬೇಕು, ಲೈವ್ ಅಲ್ಲೇ ಅವ್ರಿಗೆ ಕೇಳಬೇಕು ಅಂತಿದೆ. ಅವ್ರು ಬೇಕಾದ್ರೆ ಅವ್ರ ಡ್ಯೂಟಿ ಮುಗಿಯೋವರೆಗೂ ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಕೂತ್ಕೊಂಡು ಬಿಡ್ತೀವಿ. ಅವ್ರು ಬಂದು ಲೈವ್ ಅಲ್ಲಿ ಮಾತಾಡಿ ನಮಗೆ ಹೇಳಿ ಮೊಬೈಲ್ ಯಾಕೆ ತಗೊಂಡಿದ್ದಾರೆ, ಅವ್ರು ಯಾರು. ನಮ್ಗೆ ಬೇಕಾಗಿದೆ 2%. ಬಂದಿದ್ದಾರೆ, ಒಂದು ನಿಮಿಷ ಕೊಟ್ಟು ನಮ್ಮ ಇಲ್ಲ ಸರ್, ನಾನು ಕಂಪ್ಲೇಂಟ್ ಸರ್. ಇಲ್ಲಿ ಇವರು ಯಜಮಾನ್ ಬಂದಿದ್ರು. ಈಗ ಹೊಸದಾಗಿ ಸ್ಟ್ಯಾಂಡಿಂಗ್ ಆರ್ಡರ್ ಆಗಿದೆ ಸರ್. ಅವರೆಲ್ಲ ಲೈವ್ ಮಾಡಿದ್ದಾರೆ, ಲೈವಲ್ಲಿ ಮಾತಾಡೋದು ಕ್ಲಾರಿಟಿ ಕೊಡ್ತೀನಿ ಸರ್, ಒಳಗೆ ಕಳಿಸ್ರಿ ಅಂತ ಹೇಳಿ. ನಾವು ದಯವಿಟ್ಟು ಒಳಗೆ ಮಾತ್ರ ಮಾತು ಬೇಕಾಗಿ ಕ್ಲಾರಿಟಿ ಕೊಡ್ತೀನಿ. ಬೇಕಾದ್ರೆ ತಾವು ಏನು ಕೊಡ್ತೀವಿ ಬೇಕಂದ್ರೆ ಆ್ಯಕ್ಷನ್ ಕೊಡೋಕೆ ನಾವು ನೋಡಿದ್ದೀವಿ. ಮೊಬೈಲ್ ಯಾಕೆ ಕಸ್ಕೋಬೇಕು, ನಮ್ಗೆ ಬೇಕಾಗಿದೆ. ಅಲ್ಲೇ ಕಸ್ಕೊಂಡ್ರೆ ಯಾಕೆ ಕಸ್ಕೊಂಡ್ರೆ ಎಲ್ಲ ಅಷ್ಟೇ. ನಾವು ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಇವ್ರಿಗಿಂತ ಮೇಲೆ ಇಲ್ಲೇ ಸರ್ ಈಗ ಪರಿಶೀಲನೆ ಮಾಡ್ತೀನಿ ಸರ್. ಓಕೆ. ಸರಿ ಸರ್.
ಸರಿ ಸರ್. ಓಕೆ ರೈಟ್. ಹಾಂ ಈಗ ಅಂಬೇಡ್ ಸರ್ ಬನ್ನಿ ಕರ್ಕೊಂಡು ಸರಿ ಸರ್. ಓಕೆ ಓಕೆ. ಫೋನ್ ಆಫ್ ಮಾಡುತ್ತಿದ್ದಾರೆ ಬಟ್ ಅವರು ಹಂಗೆ ಹೇಳಿದ್ದಾರೆ. ಈಗ ನಿಮ್ಮ ಹತ್ರ ನಾವು ಅವ್ರು ಏನು ಮಾತಾಡ್ತಾರೆ ಒಂದೆರಡು ಮಾತಾಡ್ಕೊಂಡು ಬರ್ತೀವಿ. ಎವಿಡೆನ್ಸ್ ಬೇಕಲ್ಲ. ಈಗ ನಿಮ್ಮ ಹತ್ರ ನನ್ನ ಹತ್ರ ಅವ್ರು ಏನು ಮಾತಾಡ್ತಾರೆ, ನಾವೇನು ಮಾತಾಡ್ತೀವಿ, ಇಷ್ಟೊಂದೆಲ್ಲ ಮಾಡಲಿಲ್ಲ. ಈಗ ಅವ್ರು ಏನು ಮಾತಾಡಿದ್ದು ಬೇಕು ಅವ್ರು ಎರಡು ಮಾತು ಹೇಳಿದ್ರೆ ನಾವು ಹೊರಟ್ಬಿಡ್ತೀವಿ. ಕೊನೆ ಪಕ್ಷಿಗೆ ಏನಾಗುತ್ತೆ ಇಲ್ಲಾಂದ್ರೆ FIR ಆಗ್ತೀವಿ. ಕಾನೂನಿದೆ, ಕಾನೂನು ಚೌಕಟ್ಟಿನಲ್ಲಿ ಈಗ ಅದಕ್ಕೆ ಅವರಿಗೆ ನಮ್ಮ ಲೈವ್ ಏನು ಒಂದೇ ಮಾಡ್ತೀವಿ, ಒಂದೇ ಲೈವ್ ಬರ್ತದೆ. ಎಲ್ಲರೂ ಯಾರೂ ಮಾತಾಡಲ್ಲ, ಶಾಂತ ರೀತಿ ಶಿಸ್ತು ರೀತಿ. ನೀವು ಯಾವ ಥರ ಹೇಳ್ತೀರಿ ನಾವೆಲ್ಲನೂ ಶಿಸ್ತು ರೀತಿ ಬರ್ತೀವಿ. ಅವ್ರು ಇಲ್ಲಿ ಬಂದರೆ ಹಾಗೆ ಹೋಗ್ತೀವಿ. ಹೊರಗಡೆ ಎಲ್ಲ ಹಾಸ್ಪಿಟ್ಲ್ ಅದಕ್ಕೆ ನಾವು ಒಂದು ಆಫೀಸರ್ ಆಗಿ ಇಲ್ಲಿ ಒಳಗೆ ಎಲ್ಲ ಹಾಸ್ಪಿಟಲ್ ಗ್ರೌಂಡೇ. ಅವ್ರು ಅಲ್ಲಿ ಬಂದು ಕೂತ್ಕೊಂಡ್ರೂ ನಾವು ಮಾಡೋಣ. ಬೇಕಾದ್ರೆ ಲೈವ್ ಆಫ್ ಮಾಡ್ತೀವಿ, ಇಲ್ಲೇ ಮಾತಾಡ್ತೀವಿ. ತರಿಸಿ. ಇನ್ನೊಂದೇನಂದರೆ ಸರ್, ಬಂದಿದ್ದೀವಿ ಮೊಬೈಲ್ ಕತ್ಕೊಳ್ಳೋದು ತಪ್ಪಾಗುತ್ತೆ. ಅವ್ರು ಯಾರು ಏನೋ ಗೊತ್ತಿಲ್ಲ ನಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಸರ್. ನಮಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅವ್ರು ಯಾರಂತೂ ಗೊತ್ತಿಲ್ಲ. ಅವ್ರೇನಾದರೂ ಗೊತ್ತಿದ್ರೆ ಅದೊಂಥರ. ಈಗ ನೀವು ಯಾರಪ್ಪ ಪಕ್ಷದವ್ರು ಬಂದಿದ್ದೀವಿ, ನಮಗೊಂದು ಗೌರವ ಇಲ್ಲ ಅಂತ ಮೊಬೈಲ್ ಕಿತ್ಕೊಳ್ಳೋದು ನಮ್ಮ ಹತ್ರ ಈಗ ಮೇಲ್ಗಡೆ ಆದೇಶ ಅವರಿಗೆ ನೀವು ಹೇಳ್ರಿ, ರಾಷ್ಟ್ರಪತಿಯವ್ರದ್ದು ಆದೇಶ ಇದೆ. ಎಲ್ಲೇ ಹೋದರೂ ಕೊಡು ಅಂದ್ರೆ ನಾವು ಒಂದು ಕಾಪಿ ನಿಮ್ಗೆ ಕಳಿಸ್ತೀನಿ, ಅವ್ರಿಗೆ ತೋರಿಸಿ ನೋಡ್ರಿ. ಅವರು ರಾಷ್ಟ್ರಪತಿಗೂ ಅಥವಾ ನಮ್ಮ ಪ್ರಧಾನಮಂತ್ರಿಯವ್ರ ಕಡೆಯಿಂದ ಅಂಥದ್ದಕ್ಕೂ ಒಪ್ಪಿಲ್ಲ ಅಂದಾಗ ನಾವು ಏನು ಮಾಡೋಕ್ಕೆ. ಸರ್ ಅದೊಂದು ಮೊಬೈಲ್ ಲೈವ್ ಮಾಡೋದೊಂದು ಆದೇಶ ಪತ್ರ ಕಳಿಸ್ತೀನಿ, ಕಳಿಸಿ. ಆದೇಶ ಪತ್ರ ಕೊಡ್ತೀನಿ, ಅದನ್ನು ವಾಟ್ಸಪ್ ಹಾಕಿ ತೋರಿಸಿ. ಅದಾದಮೇಲೆ ಸರ್ ಹಾಂ ಮೊಬೈಲ್ ಕೊಟ್ರಿ. ಹಾಂ ಬಂದಾರೆ, PSI ಬಂದಿದ್ದಾರೆ. ಅದೊಂದು ಈಗ ಅದು ಮೊಬೈಲ್ ಲೈವ್ ಮಾಡೋದೊಂದು ಆದೇಶ ಪತ್ರ ಕೇಳ್ತಿದ್ರೆ ಆದೇಶ ಪತ್ರ ಕೊಡೋಣ. ಇದ್ರ ಹಾಕ್ಬಿಟ್ಟೆ ಮೇಡಮ್, ಬಟ್ಟೆ ಸರಿಗೆ ಹೇಳಿದೆ ಹಾಕ್ತಾ ಇದೆ ಅಂದ್ರೆ ಓಕೆ. ನಾವೇನೇ ಆದೇಶ ಪತ್ರ ಹಾಂ ಸರ್ ತಗೊಂಡಿರ್ತೀವಿ. ಒಳಗೆ ಹೋಗುತ್ತೆ ಅವ್ರು ಆಫೀಸ್ಗೆ ಹೋಗೋದಿಲ್ಲ ರೀ. ನನಗೆ ಅವರಿಂದ ಪತ್ರ ಕೂಡ ಮೇಸ್ ಬ್ಯಾಟ್ರಿ ಇರಲಿ ಬಿಡಿ. ಅದೇ ಇಲ್ಲ ಅವ್ರು ಹೇಳಿದ್ರಲ್ಲ ಲೈವ್ ಮಾಡೋದು ಆದೇಶ ಇಲ್ಲ ಅಂತ. ನಾವೇನಿಲ್ಲ ಹೆರಿಗೆ ಹಾಸ್ಪಿಟಲ್ ಲೈವ್ ಮಾಡ್ತಿಲ್ಲ.
ಸರ್ ತಂದ್ಕೊಟ್ಟು ಗಾಡಿ ಇದೆ. ಹಾಂ ಸರ್, ಓಕೆ ಸರ್. ಇಲ್ಲ ಅವ್ರಿಗೆ ನಾನೇ ಹೇಳಿದ್ದೀನಿ, ಅವ್ರು ಬೇಕಾದ್ರೆ ಒಂದು ಕೊಡ್ತೀನಿ ಸರ್, ನೀವು ವಾಟ್ಸಪ್ ಮಾಡ್ತೀನಿ, ಅವ್ರಿಗೆ ತೋರಿಸಿ ಆಮೇಲೆ ಕೊಡ್ತೀನಿ. ಇಲ್ಲ ಅವ್ರು ಬರಲ್ಲ ಅಂತ ನಮಗೆ ಲೈವ್ ಆಫ್ ಮಾಡಿ ಹೊರಗೆ ಮುಂದೆ ಜೊತೆಗೆ ಅದೇ ಹೇಳ್ತದೆ. ಅದೇ ಕೇಳಿದ್ದೆ ಅದೇ ಹಾಂ ಹಾಂ ನೋಡ್ಬೇಕಂದ್ರೆ ವಿಡಿಯೋ ಇದ್ರಾಗ ಹೋಗ್ಬೇಕು ನಾವು. ನಮ್ಮದು KRS ಜಿಲ್ಲಾ ಪಾರ್ಟಿದಾಗ ಹೋಗ್ಬೇಕು, ಇಲ್ಲಾಂದ್ರೆ ನಮ್ಮದು ID ಮಾಡಿ. ಹಾಂ, ಇದು ರವಿದಿದೆ ನೋಡ್ರಿ ಲೈವಲ್ಲಿ ಜಸ್ಟ್ ಫೇಸ್ಬುಕ್ದಾಗ ಬರ್ತದೆ. ಹಾಂ, ಫೇಸ್ಬುಕ್ ರೀ ನೋಡ್ರಿ, ಹೆಸರು ಹೇಳ್ತೇನೆ. ಎಸ್ ಸರ್ ಲವ್ವರ್ ಅಂತ ನೋಡ್ರಿ. ಎಸ್ ಸರ್ ಲವ್ವರ್ ಮ್ಯಾಗಿನ ಅದಕ್ಕೊಂದಕ್ಕೆ ಸರ್ಚ್ ಮಾಡಿರಿ, ಮ್ಯಾಗಿನ ಮಾಡಿರಿ ಅದಕ್ಕೆ ಮಾಡ್ರಿ ಮ್ಯಾಗ ಅಂತ ನೋಡ್ರಿ. ಹಾಂ ರೀ, ಎರಡು ಮಾಡ್ಕೊರಿ, ಬರ್ತಾವ ನೋಡ್ರಿ. ಹಿಂದ್ರಿ ನಾನು ನೀವು ಇದು ಮಾಡ್ಬೇಕು. ಎಲ್ಲಿ ನೋಡ್ರಿ ಅಲ್ಲಿ ಹೋಗ್ತೀನಿ. ನಾವೆಲ್ಲ ಇಲ್ಲಿ ಬಸಪ್ಪನ ತಲ್ಕೋದ್ರಿ. ಏನಾಗ್ಯದ? ಏನಿಲ್ಲ ರೀ, ಹಿಂಗೆ ವಿಸಿಟ್ ಅಂತ ಬಂದೀವಿ. ಬಂದ್ರೆ ಸ್ವಲ್ಪ ಪೇಷಂಟ್ಗಳಿಗೆ ಕೇರ್ ಮಾಡ್ತಾ ಇದ್ದಿಲ್ಲ. ಎಲ್ಲಿ ಹೋಗ್ಯಾರಪ್ಪ ಅಂತ ಕೇಳಿದ್ರೆ ಬಂದು ಮೊಬೈಲ್ ಕಸ್ಕೊಂಡು ಕೇಸು ಕೊಡಲ್ಲ ಅಂತ ಹೋಗ್ತಾನೆ, ಕೇಸ್ ಮಾಡ್ತಾನೆ ಹೋಗ್ತಾನೆ. ಯಾರು? ಡಾಕ್ಟ್ರ್, ಮೇನ್ ಡಾಕ್ಟ್ರ್ ಇರೋದಾರ. ಬಂದಿಲ್ಲ ಇಲ್ಲಿ ಬರ್ತಾವ್ರಿ, ಲೈವ್ ಇದಾವ ರೀ, ಲೈವ್ ಇದಾವ ರೀ. ಇವೆಲ್ಲ ಹಳೆವು ಪೋಸ್ಟ್ ಮಾಡಿವ ರೀ, ಈಗ ಲೈವ್ ಅವ್ರಿ. ಇದ್ರಾಗ ಹೋಗ್ಬೇಕು. ಹಾಂ, ಲೈವ್ ಅಲ್ಲಿ ಇಲ್ಲಿ ಮ್ಯಾಪ್ ಬರ್ತಾವ ನೋಡ್ರಿ ಲೈವ್. ಲೈವ್
ಓಕೆ ಸರ್. ಸರಿ ಸರ್. ಇಲ್ಲೇ ವೇಟ್ ಮಾಡಿದ್ರೆ ವೇಟ್ ಮಾಡ್ತೀವಿ. ಹೌದು, ಅದು ಹೊರಗೆ ಬರ್ತಿಲ್ಲ. ಹಾಂ, ಬಂದರೆ ಆಯ್ತು. ಹಾಂ ಸರ್. ಸತ್ಯಾಗ್ರಹ ಮಾಡಿರಿ 2 ದಿನ ಆಚೆಗಳಲ್ಲಿ. ಈ ಕಡೆ ಬರ್ರಿ. ಹಾಂ, ಬರ್ತಾ ಸರ್. ಫೇಸ್ಬುಕ್ ಲೈವ್. ಹಾಂ, ಸರಿ ಸರ್.